ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರು ಜಿಲ್ಲೆಯಲ್ಲಿ ಸಾಲು ಸಾಲು ಅವಾಂತರ ವರ್ಣಾರ್ಭಟಕ್ಕೆ ಕುಸಿತ ಇದೆ ಮನೆಗಳು. ಮೈಸೂರಿನ ಬೊಮ್ಮನಹಳ್ಳಿಯಲ್ಲಿ ಮನೆಗಳು ಕುಸಿತ ಆಗ್ತಾ ಇದೆ. ತಡರಾತ್ರಿ ಸುರಿದಂತ ಮಳೆಗೆ 3 ಮನೆಗಳು ನೆಲಸಮ ಹೋಗಿದೆ. ಸಾವಿತ್ರಮ್ಮ, ಸಿದ್ದಮ್ಮ, ಶಿವಣ್ಣ ಎಂಬುವರ ಮನೆ ಕುಸಿತ ಆಗಿರೋದು. ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಕುಟುಂಬದವರು. ಈಗ ಕಣ್ಣೀರು ಹಾಕ್ತಾ ಇದ್ದಾರೆ, ಏನ್ ಮಾಡೋದು ಅಂತ. ತಡರಾತ್ರಿ ಸುರಿದ ಮಳೆಗೆ 3 ಮನೆಗಳು ನೆಲಸಮ ಹೋಗ್ಬಿಟ್ಟಿದೆ. ಒಂದೇ ರಾತ್ರಿಯಲ್ಲಿ ಈ ಅವಘಡ ಸಂಭವಿಸಿರೋದು ನೋಡಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪಾಪ ಎಲ್ಲಿಗೆ ಹೋಗ್ತಾರೆ ಅವ್ರೀಗ, ಏನು ಮಾಡ್ತಾರೆ? 3 ಮನೆಗಳು ನೆಲಸಮ. ಸಾವಿತ್ರಮ್ಮ, ಸಿದ್ದಮ್ಮ ಅನ್ನುವರಂಥ ಮನೆಗಳು ಇದು ನೆಲಸಮ ಆಗಿರೋದು. ಮೈಸೂರಿನಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನು ತಂದೊಡ್ತಾ ಇದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಮರಗಳು ಬೀಳ್ತಿದೆ, ಮನೆಗಳು ಬೀಳ್ತಾ ಇದೆ, ಕಂಗಾಲಾಗಿ ಹೋಗಿದ್ದಾರೆ. ಅದೇ ನೀವು ವೈದ್ಯಕ್ಕೆ ಹೋಗಿ ನೀವು ಇದು ಮಾಡ್ಬೇಕು ಕಷ್ಟ. ಬಿಟ್ರೆ ಬೇರೆ ಮನೆ ಎಲ್ಲ ಐತೆ ಒಂದೇ ಇಲ್ವಾ? ಒಂದೇ ಇಲ್ಲ ಬಿಟ್ರೆ ಯಾವ್ದು ಬೇರೆ ಮನೆ ಇಲ್ಲ ಅವ್ರಿಗೆ. ವಿಡಿಯೋ ಐತೈತವಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಒಂದಷ್ಟು ಅವಾಂತರ ಸೃಷ್ಟಿ ಆಗಿದೆ. ಆಟೋ ಚಾಲಕರೊಬ್ಬರು ಜಸ್ಟ್ ಮಿಸ್ ಆಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ 3 ಮನೆಗಳು ಇಲ್ಲಿ ನೆಲಸಮ ಆಗಿರೋದು. ಏನೆಲ್ಲ ಅವಾಂತರಗಳು ಸೃಷ್ಟಿ ಆಗಿದೆ? ಅನಿತಿ, ಮೈಸೂರು ಭಾಗದಲ್ಲೇ ಆಗ್ತಾ ಇರತಕ್ಕಂತ ಜೋರು ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳಾಗ್ತಾ ಇರತಕ್ಕಂಥದ್ದು. ಅದರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳು ಕುಸಿತಕ್ಕೊಳಗಾದ್ರೆ, ನಗರ ಪ್ರದೇಶಗಳಲ್ಲಿ ವಾಹನಗಳ ಮೇಲೆ ಜೊತೆಗೆ ವಿದ್ಯುತ್ ಕಂಬಗಳು ಮುರಿದು ಬೀಳ್ತಾ ಇರ್ತಕ್ಕಂಥ ಒಂದು ಘಟನೆ ನಡೀತಾ ಇರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಆಟೋ ಮೇಲೆ ಬಿದ್ದಂತಹ ಒಂದು ಮರದಿಂದಾಗಿ ಸ್ವಲ್ಪದರಲ್ಲೇ ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಅದು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕಿನಿದೆ. ಈ ಒಂದು ತಾಲೂಕಿನ ನರಳಾಪುರ ಗ್ರಾಮದ ಬಳಿ ಆಟೋ ಮೇಲೆ ಮರ ಬಿದ್ದಿರ್ತಕ್ಕಂಥದ್ದು. ಬಿರುಗಾಳಿ ಸಹಿತ ಮಳೆಗೆ ಬಿದ್ದಂತಹ ಮರ ಏನು ಸಂಪೂರ್ಣವಾಗಿ ಆಟೋ ಜಖಮ್ ಆಗಿರ್ತಕ್ಕಂಥದ್ದು. ಇನ್ನ ಸ್ವಲ್ಪದರಲ್ಲೇ ಆ ಒಂದು ಆಟೋ ಚಾಲಕ ಗಿರೀಶ್ ಏನಿದ್ದಾರೆ, ಇವರು ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ತಕ್ಷಣ ಅಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಆ ಒಂದು ಮರವನ್ನ ತೆರವುಗೊಳಿಸಿ ಗಾಯಾಳುವಾಗಿರ್ತಕ್ಕಂಥ ಆ ಗಿರೀಶ್ ಏನಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇನ್ನ ಗಾಯಾಳು ಗಿರೀಶ್ ಏನಿದ್ದಾರೆ, ಇವರು ಮುಖ್ಯವಾಗಿ ಆಟೋವನ್ನ ಚಲಾವಣೆ ಮಾಡ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಗಿರೀಶ್ ಕೋಗಿಲವಾಡಿ ಗ್ರಾಮದ ನಿವಾಸಿ ಆಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮೈಸೂರಿನ ಸಮೀಪದಲ್ಲಿ ಅಂದ್ರೆ ಮೈಸೂರಿನ ಹೊರಭಾಗದಲ್ಲಿ ಅಂದ್ರೆ ಹೊರವಲಯದ ರಿಂಗ್ ರಸ್ತೆಯ ಹೊರಭಾಗದಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲೂ ಕೂಡ 3 ಮನೆಗಳು ಕುಸಿತಕ್ಕೊಳಗಾಗಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರತಕ್ಕಂತ ಈ ಒಂದು ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮೈಸೂರು ತಾಲೂಕಿನ ಬೊಮ್ಮನಹಳ್ಳಿ ಏನಿದೆ, ಈ ಒಂದು ಬೊಮ್ಮನಹಳ್ಳಿಯಲ್ಲಿ 3 ಮನೆಗಳು ಕುಸಿತಕ್ಕೊಳಗಾಗಿರ್ತಕ್ಕಂಥದ್ದು. ಸಾವಿತ್ರಮ್ಮ, ಸಿದ್ದಮ್ಮ, ಶಿವಣ್ಣ ಆ 3 ಮನೆಗಳು ಈಗ ಕುಸಿತಕ್ಕೊಳಗಾಗಿರ್ತಕ್ಕಂಥದ್ದು. ಪರಿಹಾರಕ್ಕಾಗಿ ಕೂಡ ಆ ಸಂತ್ರಸ್ತ ಕುಟುಂಬ ಈಗ ಮನವಿಯನ್ನ ಮಾಡ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಮೈಸೂರು ಮತ್ತೆ ಕೊಡಗು, ಈ ಚಾಮರಾಜನಗರ ಭಾಗದಲ್ಲಿ ಆಗ್ತಾ ಇರತಕ್ಕಂಥ ಜೋರು ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಆಗ್ತಾ ಇರತಕ್ಕಂಥದ್ದು. ಕೊಡಗು ಭಾಗದಲ್ಲೂ ಕೂಡ ಮರಗಳು ಮುರಿದು ಬೀಳ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವಾಹನಗಳು ಜಖಮ್ ಆಗಿರ್ತಕ್ಕಂಥದ್ದಿರ್ಬೋದು, ರಸ್ತೆ ಸಂಪರ್ಕಗಳು ಕಡಿತ ಆಗಿರ್ತಕ್ಕಂಥದ್ದಿರ್ಬೋದು, ಇದೆಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು. ಈಗಾಗಲೇ ಕೊಡಗು ಜಿಲ್ಲೆಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗಿದೆ. ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲಿ ನಿನ್ನೆ ಏನು ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನು ಕೊಡಲಾಗಿತ್ತು. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಆ ಒಂದು ರಜೆಯನ್ನ ಇವತ್ತು ಕೂಡ ಮುಂದುವರಿಸತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಮಳೆಯ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನದಿಯಲ್ಲೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಕಬಿನಿ ಜಲಾಶಯ ಇರಬಹುದು, ಇತ್ತ ಕಾವೇರಿ ಜಲಾಶಯ ಇರಬಹುದು, ಜೊತೆಗೆ ಲಕ್ಷ್ಮಣ ತೀರ್ಥ ನದಿಯಲ್ಲೂ ಕೂಡ ಹೆಚ್ಚಿನದಾಗಿ ಒಳಹರಿವಿನ ಪ್ರಮಾಣ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ಒಂದು ಕಡೆ ನದಿಗಳು ಭರ್ತಿ ಆಗ್ತಾ ಇದ್ದಾವೆ ಅನ್ನೋ ಸಂತಸ ಇದ್ರೆ, ಮತ್ತೊಂದು ಕಡೆ ಮಳೆಯಿಂದ ಆಗ್ತಾ ಇರತಕ್ಕಂಥ ಅವಾಂತರದಿಂದ ಜನ ಏನು ಸಂಕಷ್ಟಕ್ಕೀಡಾಗ್ತಾ ಇದ್ದಾರೆ. ಇದು ಸಾಕಷ್ಟು ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗ ಮನೆಗಳು ಕುಸಿತಕ್ಕೊಳಗಾಗಿರ್ತಕ್ಕಂಥ ಒಂದು ಘಟನೆಗಳು ಪಕ್ಕದಲ್ಲಾದ್ರೆ, ಮತ್ತೊಂದು ಕಡೆ ಆ ಮರಗಳು ಮುರಿದು ಬೀಳ್ತಾ ಇರ್ತಕ್ಕಂಥದ್ದು ಇರ್ಬೋದು, ವಿದ್ಯುತ್ ಕಂಬಗಳು ಮುರಿದು ಬೀಳ್ತಾ ಇರ್ತಕ್ಕಂಥದ್ದು ಇರ್ಬೋದು,
ಜೊತೆಗೆ ನೀರು ಏನು ಹಲವು ಭಾಗಗಳು ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇರತಕ್ಕಂಥದ್ರಿಂದಾಗಿ ಈ 3 ಜಿಲ್ಲೆಯಲ್ಲೂ ಕೂಡ ಜನ ಒಂದು ರೀತಿ ಕಂಗಾಲಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ನೀತಿ. ಪುನೀತ್, ಈಗ ಮಳೆಗಾಲ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಈ ಥರದೊಂದು ಅವಾಂತರಗಳು ಸೃಷ್ಟಿ ಆಗ್ಬಿಟ್ಟಿದೆ. ಇನ್ನು ಮಳೆಗಾಲ ಇನ್ನೇನು ಶುರು ಆಯಿತು. ಕೆಲವು ಕಡೆಯಲ್ಲೆಲ್ಲ ನದಿ ಪಾತ್ರದಲ್ಲೆಲ್ಲ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗುವ ಸಾಧ್ಯತೆಗಳಿದೆ. ಜಿಲ್ಲಾಡಳಿತ ಏನೇನು ಕ್ರಮಗಳನ್ನು ಕೈಗೊಂಡಿದೆ, ಮೀಟಿಂಗ್ಸ್ಗಳಾಗಿರ್ಬೋದು, ಹೆಲ್ಪ್ಲೈನ್ಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಿದ್ಧತೆ ಮಾಡ್ಕೊಳ್ತಾ ಇದೆ? ಈಗಾಗಲೇ ಕೊಡಗು ಜಿಲ್ಲೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಏನು ನಿರಂತರವಾಗಿ ಮಳೆ ಆಗ್ತಾ ಇದೆ, ಜೋರು ಮಳೆ ಆಗ್ತಾ ಇದೆ. ಭಾಗಮಂಡಲ ಇರ್ಬೋದು, ತಲಕಾವೇರಿ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಮಳೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕಾವೇರಿ ಜಲಾಶಯ ಅಂದ್ರೆ ತ್ರಿವೇಣಿ ಸಂಗಮ ಏನಿದೆ, ಆ ಒಂದು ತ್ರಿವೇಣಿ ಸಂಗಮ ಈಗಾಗಲೇ ಭರ್ತಿ ಆಗಿರ್ತಕ್ಕಂಥದ್ದು. ಅದು ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಭರ್ತಿ ಆಗ್ತಾ ಇದ್ದಂತಹ ಒಂದು ತ್ರಿವೇಣಿ ಸಂಗಮ ಈಗ ಅದಕ್ಕಿಂತ ಮುಂಚೆಯೇ ಭರ್ತಿ ಆಗಿರ್ತಕ್ಕಂಥದ್ದು. ಜೊತೆಗೆ ಹೆಚ್ಚಿನ ಮಳೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ವಾಸವನ್ನ ಮಾಡ್ತಾ ಇರ್ತಕ್ಕಂಥ ಜನ ಏನಿದ್ದಾರೆ, ಇವರು ಸುರಕ್ಷಿತವಾದಂತಹ ಸ್ಥಳಗಳಿಗೆ ಬರಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ಅವ್ರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ಜೊತೆಗೆ ಪರಿಹಾರ ಕೇಂದ್ರಗಳನ್ನು ಕೂಡ ತೆರೆಯುವಂತಹ ಒಂದು ಕೆಲಸಕ್ಕೆ ಈಗ ಕೊಡಗಿನಲ್ಲಿ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಇನ್ನು ಮೈಸೂರು ಜಿಲ್ಲೆಯಲ್ಲೂ ಕೂಡ ಕಬಿನಿ ಜಲಾಶಯದ ಒಂದು ನದಿ ಪಾತ್ರದ ಜನ ಏನಿರ್ತಾರೆ, ಈ ಒಂದು ಜನ ಹೆಚ್ಚಿನ ಒಳಹರಿವು ಹೆಚ್ಚಾದಂತಹ ಸಂದರ್ಭದಲ್ಲಿ ಹೊರಹರಿವಿನ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ನಂಜನಗೂಡು ಇರಬಹುದು, ಜೊತೆಗೆ ಹೊಸಕೋಟೆ ಇರಬಹುದು, ಜೊತೆಗೆ HD ಕೋಟೆ ಭಾಗ ಇರಬಹುದು, ಈ ಭಾಗಗಳಲ್ಲಿ ಹೆಚ್ಚಿನದಾಗಿ ನದಿ ಪಾತ್ರಗಳಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ. ಇಲ್ಲೆಲ್ಲ ಭಾಗಗಳಲ್ಲೂ ಕೂಡ ನೀರು ನುಗ್ತಕ್ಕಂಥದ್ದು. ಇದರಿಂದಾಗಿ ಜನಜಾನುವಾರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಹೀಗಾಗಿ ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಅಂದ್ರೆ ದಡದ ಪ್ರದೇಶಗಳಿಗೆ ಅವರು ಸೇರಿಕೊಳ್ಳುವಂತಹ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಅವರಿಗೆ ಸಹಕರಿಸುವಂತಹ ಒಂದು ಕೆಲಸಕ್ಕೆ ಅಲ್ಲಿನ ಏನು ತಾಲೂಕು ಆಡಳಿತ ಇರ್ಬೋದು, ಜೊತೆಗೆ ಮೈಸೂರು ಜಿಲ್ಲಾಡಳಿತವು ಕೂಡ ಇರತಕ್ಕಂಥದ್ದು. ಹೆಚ್ಚಿನ ಸಮಸ್ಯೆ ಉಂಟಾದಂತಹ ತಕ್ಷಣ ಅವರಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ತಂಡಗಳನ್ನು ರಚನೆ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಜಿಲ್ಲಾಧಿಕಾರಿಗಳು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಎಲ್ಲೆಲ್ಲಿ ನೀರಿನಿಂದಾಗಿ ಸಮಸ್ಯೆ ಅಂದ್ರೆ ಈ ಒಂದು ಮಳೆಯಿಂದಾಗಿ ಸಮಸ್ಯೆಯನ್ನು ಎದುರಿಸುವಂತಹ ಒಂದು ಸಂದರ್ಭಗಳು ಇರ್ತವೆ, ಆ ಒಂದು ಸಂದರ್ಭಗಳಲ್ಲಿ ಯಾವ್ಯಾವ ರೀತಿ ಅವರಿಗೆ ಸಪೋರ್ಟ್ ಅನ್ನು ಮಾಡಬೇಕಾಗಿದೆ, ಆ ಒಂದು ಜನದ ಸುರಕ್ಷತೆಗಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ತಕ್ಷಣಕ್ಕೆ ಯಾರ್ಯಾರು ಅವ್ರಿಗೆ ಏನು ಆಸ್ಪತ್ರೆಯ ಒಂದು ವ್ಯವಸ್ಥೆ ಇರ್ಬೋದು, ಮತ್ತೆ ಅವರಿಗೆ ತಕ್ಷಣಕ್ಕೆ ಜಲಾವೃತವಾದಂತಹ ಸಂದರ್ಭದಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳ ಒಂದು ವ್ಯವಸ್ಥೆ ಏನಿರುತ್ತೆ, ಕನಿಷ್ಠ ಸೌಲಭ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು. ನದಿ ಪಾತ್ರಗಳಿರ್ಬೋದು, ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ಆ ಒಂದು ಹಿತದೃಷ್ಟಿಯಿಂದಲೇ ಮೈಸೂರಿನಲ್ಲಿ ಏನು ಅಂಗನವಾಡಿ ಇಡೀ ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಒಂದಷ್ಟು ಖಾಸಗಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಆಯಾ ಸಂಸ್ಥೆಗಳು ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೊಡಗಿನಲ್ಲೂ ಕೂಡ 2 ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಅಲ್ಲಿ ಮಕ್ಕಳು ಮತ್ತೆ ವೃದ್ಧರಿರ್ಬೋದು, ಜೊತೆಗೆ ಯಾರ್ಯಾರು ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ನೀರಿನಿಂದ ಸಮಸ್ಯೆ ಆಗ್ತಕ್ಕಂಥ ವಾತಾವರಣ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲವೂ ಕೂಡ ಎಚ್ಚರಿಕೆಯನ್ನು ವಹಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹೆಚ್ಚಿನ ನಿಗಾವನ್ನು ವಹಿಸತಕ್ಕಂಥ ಕೆಲಸವನ್ನು ಕೂಡ ಆಯಾ ಜಿಲ್ಲಾಡಳಿತಗಳು ಮಾಡ್ತಾ ಇರತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.